ನೋಡಿ ನಿನ್ನೆ ಮಧ್ಯರಾತ್ರಿ ಜೆ ನಗರದಲ್ಲಿ ಒಂದು ಕೊಲೆ ಆಗುತ್ತೆ. ಚಂದ್ರು ಅನ್ನುವಂತ ಯುವಕ ಯಾಕೆ ಕೊಲೆ ಆಯ್ತು ಅನ್ನೋದಕ್ಕೆ ನಿನ್ನೆ ಒಂದು ಆಂಗಲ್ ಇತ್ತು. ಅದಕ್ಕೆ ಇವತ್ತು ಇನ್ನೊಂದು ಸ್ಫೋಟಕ ವಿಚಾರ ಹೊರಬೀಳ್ತಾ ಇದೆ. ಇದು ಖುದ್ದು ಗೃಹ ಸಚಿವರೇ ಹೇಳಿರುವಂತದ್ದು. ಬೆಂಗಳೂರು ಯುವಕ ಚಂದ್ರು ಕೊಲೆಗೆ ಬಿಗ್ ಟ್ವಿಸ್ಟ್ ಏನಂತ ಹೇಳಿದ್ರೆ ಭಾಷೆ ವಿಚಾರದಲ್ಲಿ ಈ ಕೊಲೆ ನಡೆದು ಹೋಗಿದೆ ಅಂತ. ಮೊನ್ನೆ ಮಧ್ಯರಾತ್ರಿ ಜೆ ನಗರದಲ್ಲಿ ನಡೆದಿರುವಂತಹ ಕೊಲೆಗೆ ಭಾಷೆ ವಿಚಾರನೆ ಕಾರಣ ಆಯಿತು. ಕನ್ನಡ ಮಾತಾಡಿದಕ್ಕೇನೆ ಚಂದ್ರು ಕೊಲೆಯಾಗಿದೆ ಅನ್ನುವಂಥದ್ದು ಈಗ ಹೊರಗೆ ಬರ್ತಾ ಇರುವಂತಹ ಸ್ಫೋಟಕ ಸತ್ಯ. ಪ್ರಕರಣದಲ್ಲಿ ಕೆಲವರ ಬಂಧನ ಆಗಿದೆ, ತನಿಖೆ ಕೂಡ ನಡೀತಾ ಇದೆ ಅನ್ನೋದಾಗಿ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಇದರ ಹಿಂದೆ ಹಾಗಿದ್ರೆ ಯಾರ ಪ್ರಚೋದನೆ ಇತ್ತು, ಯಾರ ಕೈವಾಡ ಇತ್ತು ಅಂತ. ಒಬ್ಬ ಯುವಕನ ಕೊಲೆಯಾಗುತ್ತೆ, ಚಂದ್ರು ಅನ್ನುವಂತ ಯುವಕನ ಕೊಲೆಯಾಗುತ್ತೆ. ಅದಕ್ಕೀಗ ಕೋಮು ಬಣ್ಣವನ್ನ ಹೋಮ್ ಮಿನಿಸ್ಟರ್ ಹಚ್ಚಿಬಿಟ್ಟಿದ್ದಾರೆ. ಏನು ಸತ್ಯಕ್ಕೆ ಏನ್ ನಡೆದಿತ್ತಲ್ಲಿ ಅಂತ. ನಿನ್ನೆ ದಿನ ಬೇರೆನೇ ಕಾರಣಗಳನ್ನ ಕೊಡ್ಲಾಗ್ತಾ ಇತ್ತು. ಅಥವಾ ಪರಿಪರಿಯಾಗಿ ಬೇಡ್ಕೊಂಡ ಏನೋ ಒಂದು ಊಟಕ್ಕೆ ಹೊರಗಡೆ ಬಂದಿದ್ರು ಅನ್ನೋದಂಥದ್ದು. ಈಗ ಉರ್ದು ಮಾತಾಡೋದಿಲ್ಲ ಅಂತ ಚಂದ್ರು ಹೇಳಿದ್ದ, ಕನ್ನಡ ಭಾಷೆಯನ್ನೇ ಮಾತನಾಡ್ತಾ ಇದ್ದ. ಕನ್ನಡ ಭಾಷೆಯನ್ನ ಮಾತಾಡಿದ್ದೇ ಸಮಸ್ಯೆ ಆಯ್ತು, ಹಾಗಾಗಿ ಚಂದ್ರು ಕೊಲೆ ನಡೆದು ಹೋಯ್ತು ಅನ್ನೋದಾಗಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಅಲ್ಲಿ ಈ ಒಂದು ಪ್ರಕರಣದಲ್ಲಿ ಬಂಧಿತರು ಬೇರೆ ಕೋಮಿನವರು, ಹಾಗಾಗಿ ಈ ವಿಚಾರ ಇದೀಗ ಕೋಮು ಬಣ್ಣವನ್ನ ಪಡೆದುಕೊಳ್ತಾ ಇದೆ. ಚಂದ್ರು ಕೊಲೆ ಪ್ರಕರಣಕ್ಕೆ ಕಾರಣ ಬೇರೆನೇ ಇದೆ ಅನ್ನೋದಾಗಿ ಇದೀಗ ಗೃಹ ಸಚಿವರು ಹೇಳ್ತಾ ಇರೋದು. ಖುದ್ದು ಗೃಹ ಸಚಿವರೇ ಕೊಟ್ಟಿರುವಂತ ಮಾಹಿತಿ. ಪೊಲೀಸರಿಂದ ನಾನು ಮಾಹಿತಿಯನ್ನ ಪಡೆದಿದ್ದೀನಿ, ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಅಂತ ಹೇಳಿದಕ್ಕೆ ಕೊಲೆನೇ ನಡೆದು ಬಿಟ್ಟಿದೆ. ಚಾಕುನಿಂದ ಚುಚ್ಚಿ ಕೊಲೆಯನ್ನ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಆ ದೃಶ್ಯ ಸರಿಯಾಗಿದೆ, ಆದ್ರೆ ಕಾನ್ವರ್ಸೇಷನ್ ಏನು ಕೇಳೋದಿಲ್ಲ. ಯಾವ ಕಾರಣ ಕೊಲೆ ಆಯ್ತು, ಯಾಕಾಯ್ತು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಸ್ಥಳೀಯರು ಬೇರೆನೇ ಕಾರಣವನ್ನ ಕೊಡ್ತಾ ಇದ್ರು ನಿನ್ನೆ ದಿನದಲ್ಲಿ, ಆದ್ರೆ ಇವತ್ತು ಅದಕ್ಕೆ ಕೋಮು ಬಣ್ಣ ಹಚ್ಚಲಾಗ್ತಾ ಇದೆ. ನೋಡಿ, ಕನ್ನಡ ಬಿಟ್ಟು ಬೇರೆ ಭಾಷೆಯನ್ನ ಮಾತನಾಡಿದ್ದಾನೆ, ಉರ್ದು ಭಾಷೆಯನ್ನ ಮಾತನಾಡಬೇಕು ಅನ್ನೋದಾಗಿ ಒತ್ತಾಯ ಇತ್ತು, ಆದ್ರೆ ಮಾತನಾಡ್ಲಿಲ್ಲ. ಉರ್ದು ಭಾಷೆ ಬರಲ್ಲ ನನಗೆ, ಕನ್ನಡ ಭಾಷೆನೇ ಮಾತನಾಡ್ತೀನಿ ಅಂತ ಹೇಳಿದ್ದಕ್ಕೇನೆ ಈ ಕೊಲೆಯಾಗಿದೆ ಅಂತ. ಅದಾದ ನಂತರ ತನ್ನನ್ನ ಬಿಟ್ಬಿಡಿ ಅಂತ ಬಹಳಷ್ಟು ಬಾರಿ ಚಂದ್ರು ಕೈ ಮುಗಿದು ಬೇಡ್ಕೊಂಡಿದ್ದ. ಆ ದೃಶ್ಯಗಳು ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೈ ಮುಗಿದು ಕುಳಿತಿರುವಂತ ದೃಶ್ಯಗಳು. ಅಷ್ಟಾದ್ರೂ ಕೂಡ ಬಿಡ್ಲಿಲ್ಲ, ಚುಚ್ಚಿ ಕೊಲೆಯನ್ನ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ಆಸ್ಪತ್ರೆ ದಾಖಲಿಸೋದಕ್ಕೂ ಭಯ ಪಡ್ತಾ ಇದ್ರಂತೆ. ಆ ಸ್ಥಳೀಯರೇ ಹೇಳ್ತಾ ಇರೋದು, ಅವರು ಕೈಯಲ್ಲಿ ಲಾಂಗ್ ಮಚ್ಚೆಲ್ಲ ಹಿಡಿದಿದ್ರು. ಯಾವ ಧೈರ್ಯ ಮಾಡ್ಕೊಂಡು ನಾವು ಅಲ್ಲಿ ಹತ್ರ ಹೋಗಬೇಕು, ನಮಗೂ ಏನಾದ್ರೂ ಆಗ್ಬಿಟ್ರೆ ಯಾರದಕ್ಕೆ ಜವಾಬ್ದಾರಿ, ಹಾಗಾಗಿ ನಾವು ದೂರ ಇದ್ವಿ. 1 ಗಂಟೆ ನಂತರ ಆಸ್ಪತ್ರೆಗೆ ಸೇರಿಸಿರೋದು ಯುವಕನನ್ನ. ಹಾಗಾಗಿ ಸಾವನ್ನಪ್ಪಿದ್ದಾನೆ. ರಕ್ತ ಬಹಳ ಹೋಗಿದೆ, ಗಂಭೀರವಾಗಿ ಗಾಯಗಳಾಗಿತ್ತು, ಮಾರಕಾಸ್ತ್ರಗಳಿಂದ ಚುಚ್ಚಿದ್ದಾರೆ. ನೋಡಿ, ಒಂದು ಭಾಷೆ ವಿಚಾರದಲ್ಲಿ ಕೊಲೆ ಆಗ್ಬಿಡುತ್ತಾ? ತಮ್ಮ ಭಾಷೆ ಮೇಲೆ ಪ್ರೀತಿ ಇರ್ಬೇಕು ನಿಜ, ಆದ್ರೆ ಇಷ್ಟರ ಮಟ್ಟಿಗ ಒಬ್ಬ ಯುವಕನನ್ನ ಕೊಂದು ಹಾಕೋಲ್ಲಿವರೆಗೂ. ಹಾಗೆ ನಿನ್ನೆ ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ, ಗಾಂಜಾ ಅಮಲಿನಲ್ಲಿ ಇದ್ರಂತೆ. ಗಾಂಜಾ ಅಮಲಿನಲ್ಲಿ ಒಮ್ಮೆಲೇನೆ ಭಾಷೆ ಮೇಲೆ ಪ್ರೀತಿ ಹುಟ್ಟೋ ಏನೋ ಗೊತ್ತಿಲ್ಲ. ಇದೀಗ ಗೃಹ ಸಚಿವರು ಕೊಡ್ತಾ ಇರುವಂತ ಹೇಳಿಕೆ ಇದು. ನಾನು ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ. ಪೊಲೀಸರು ಕೊಟ್ಟಿರುವಂತ ಮಾಹಿತಿ ಇದು. ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ಅಂತ ಚಂದ್ರು ಹೇಳಿದ್ದಾನೆ, ಹಾಗಾಗಿ ಕೊಲೆ ನಡೆದಿದೆ ಅಂತ. ಚಂದ್ರು ಹತ್ಯೆ ಆಗಿದೆ, ನಾನು ಮಾಹಿತಿ ತಗೊಂಡಿದ್ದೀನಿ. ಉರ್ದು ಮಾತಾಡ್ಲಿಕ್ಕೆ ಹೇಳಿದ್ರು, ಅವನಿಗೆ ಬರಲಿಲ್ಲ. ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ ಅಂತ ಹೇಳಿದಾಗ ಅವನ್ನ ಚೂರಿಯಿಂದ ಚುಚ್ಚಿ ಕೊಂದಿದ್ದಾರೆ, ಅಮಾನುಷವಾಗಿ ಕೊಂದಿದ್ದಾರೆ. ಅವನೊಬ್ಬ ದಲಿತ ಯುವಕ, ಬಹಳ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಈಗಾಗಲೇ ಕೆಲವು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸರು. ತನಿಖೆ ಅದರ ಹಿಂದಕ್ಕೆ ನಡೀತಾ ಇದೆ.